ಎಲ್ಲರಿಗೂ ಸ್ವಾಗತ. ಇವತ್ತು ನಾವೊಂದು ಆ, ತುಂಬ ಆಳವಾದ ಕಥೆಯನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು. ಇದೊಂದು ರೀತಿ ಒಂದು ಬೌದ್ಧಿಕ ಯುದ್ಧ ಅಂತಾನೆ ಹೇಳ್ಬೋದು. ಹ್ಮ್. ಒಂದು ಕಡೆ ಒಂದು ಗುಂಪು ತಮ್ಮ ತರ್ಕದ ಬಲೆಯನ್ನ ಹೆಣೆದು ಸಿದ್ಧವಾಗಿದೆ. ಇನ್ನೊಂದು ಕಡೆ ಆ ಬಲೆಗೆ ಬೀಳದೆ ಆ ಬಲೆಯನ್ನೇ ತಿರುಗಿಸಿ ಉತ್ತರ ಕೊಡುವ ಒಬ್ಬ ವ್ಯಕ್ತಿ. ಹೌದು, ತುಂಬಾ ಸ್ವಾರಸ್ಯಕರವಾದ ಪ್ರಸಂಗ. ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಮೂಲ ಲೂಕನ ಸುವಾರ್ತೆಯ 20ನೇ ಅಧ್ಯಾಯ. ಸರಿ. ಇದು ಕೇವಲ ಒಂದು ಧಾರ್ಮಿಕ ಚರ್ಚೆ ಅಷ್ಟೇ ಅಲ್ಲ ಅಲ್ವಾ? ಇದು ಜೀವನ, ಮರಣ, ಆಮೇಲೆ ಮರಣದ ನಂತರದ ಬದುಕಿನ ಬಗ್ಗೆ ನಮ್ಮ ಕಲ್ಪನೆಗಳನ್ನೇ ಪ್ರಶ್ನೆ ಮಾಡುತ್ತೆ. ಖಂಡಿತ. ಇದು ಸದ್ದುಕಾಯರು ಅಂತ ಒಂದು ಗುಂಪು ಯೇಸುಕ್ರಿಸ್ತರನ್ನು ಒಂದು ಪ್ರಶ್ನೆಯಲ್ಲಿ ಸಿಕ್ಕಿ ಹಾಕ್ಸೋಕೆ ಪ್ರಯತ್ನ ಮಾಡುತ್ತೆ. ಅವರ ಉದ್ದೇಶ ಪುನರುತ್ಥಾನ ಅನ್ನೋ ಕಲ್ಪನೆಯೇ ಅಸಾಧ್ಯ, ಅದೊಂದು ರೀತಿ ಹಾಸ್ಯಾಸ್ಪದ ಅಂತ ಸಾಬೀತು ಮಾಡೋದು. ಹೌದು. ಹಾಗಾದ್ರೆ ಅವರು ಹೆಣೆದ ಆ ಜಾಣತನದ ಬಲೆ ಹೇಗಿತ್ತು, ಅದಕ್ಕೆ ಸಿಕ್ಕ ಉತ್ತರ ಹೇಗಿತ್ತು ನೋಡೋಣ ಬನ್ನಿ. ಖಂಡಿತ. ಆ ಬಲೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಅದನ್ನ ಹೆಣೆದವರ ಬಗ್ಗೆ ಸ್ವಲ್ಪ ಮಾತಾಡೋಣ. ಹೌದು, ಯಾರು ಈ ಸದ್ದುಕಾಯರು? ಇವರು ಅಂದ್ರೆ ಕೇವಲ ಸಾಮಾನ್ಯ ಜನರಾಗಿರ್ಲಿಲ್ಲ. ಆಗಿನ ಯಹೂದಿ ಸಮಾಜದಲ್ಲಿ ಇವರದು ದೊಡ್ಡ ಹೆಸರು. ಓ, ಇವರು ಶ್ರೀಮಂತರು, ಪ್ರಬಲರು ಮತ್ತು ಮುಖ್ಯವಾಗಿ ಜೆರುಸಲೇಮಿನ ದೇವಾಲಯ ಇತ್ತಲ್ಲ, ಅದರ ಆಡಳಿತವನ್ನು ಹಿಡಿದುಕೊಂಡಿದ್ದ ಯಾಜಕ ವರ್ಗದವರು. ಅಂದ್ರೆ ಇವರು ಅಂದಿನ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳಬಹುದು ಅಲ್ವಾ? ಸ್ಥಾಪಿತ ವ್ಯವಸ್ಥೆಯ ಭಾಗ. ಖಂಡಿತ. ಅವರನ್ನ ಕೇವಲ ಒಂದು ತಾತ್ವಿಕ ಗುಂಪು ಅಂತ ಅಂದುಕೊಳ್ಬಾರ್ದು. ಅವರು ಆ ಜೇಗೆ ರೋಮನ್ನರ ಜೊತೆ ರಾಜಕೀಯವಾಗಿ ಹೊಂದಾಣಿಕೆ ಮಾಡಿಕೊಂಡಿದ್ದ ಒಂದು ಎಲೈಟ್ ವರ್ಗ. ಸರಿ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಅವರ ನಂಬಿಕೆ. ಅವರು ಕೇವಲ ಮೋಶೆ ಬರೆದ ಮೊದಲ 5 ಪುಸ್ತಕಗಳನ್ನ ಅಂದ್ರೆ ತೋರಾ ಅಂತಾರಲ್ಲ, ಹೌದು, ಅದನ್ನ ಮಾತ್ರ ದೇವರ ವಾಕ್ಯ ಅಂತ ಒಪ್ಕೊಳ್ತಿದ್ರು. ಇದರ ಆಚೆಗಿರುವ ಪ್ರವಾದಿಗಳ ಗ್ರಂಥಗಳು, ಕೀರ್ತನೆಗಳು ಇವುಗಳಿಗೆಲ್ಲ ಅಷ್ಟು ಪ್ರಾಮುಖ್ಯತೆ ಕೊಡ್ತಿರ್ಲಿಲ್ಲ. ಓಕೆ. ಹಾಗಾದ್ರಿ ಅದರ ಪರಿಣಾಮ ಏನು? ಅದರ ನೇರ ಪರಿಣಾಮ ಅಂದ್ರೆ ಅವರು ಪುನರುತ್ಥಾನ ಅಂದ್ರೆ ಸತ್ತ ಮೇಲೆ ಮತ್ತೆ ಎದ್ದು ಬರೋದು, ದೇವದೂತರು, ಆತ್ಮಗಳು, ಈ ಯಾವ ಕಲ್ಪನೆಗಳನ್ನು ಒಪ್ಕೊಳ್ತಿರ್ಲಿಲ್ಲ. ಅಂದ್ರೆ ಅವರಿಗೆ ಮನುಷ್ಯ ಸತ್ತ ಅಂದ್ರೆ ಮುಗಿತು, ಅದೇ ಕೊನೆ. ಹೌದು. ಹಾಗಾಗಿ ಯೇಸು ಪುನರುತ್ಥಾನದ ಬಗ್ಗೆ ಬೋಧಿಸುತ್ತಿರುವುದು ಅವರ ಮೂಲ ನಂಬಿಕೆಗೆ ಒಂದು ದೊಡ್ಡ ಹೊಡೆತವಾಗಿತ್ತು. ಓ, ಇದು ಕೇವಲ ಧಾರ್ಮಿಕ ಭಿನ್ನಾಭಿಪ್ರಾಯವಾಗಿರಲಿಲ್ಲ, ಅವರ ಅಧಿಕಾರಕ್ಕೆ ಒಂದು ಸವಾಲಾಗಿತ್ತು. ಯಾಕೆ? ಯಾಕಂದ್ರೆ ಪುನರುತ್ಥಾನದಂತಹ ಕ್ರಾಂತಿಕಾರಿ ಕಲ್ಪನೆಗಳು ಜನರನ್ನು ಒಂದು ಹೊಸ ರೀತಿಯಲ್ಲಿ ಯೋಚಿಸಲು ಪ್ರೇರೇಪಿಸುತ್ತವೆ. ಇದು ಸ್ಥಾಪಿತ ವ್ಯವಸ್ಥೆಯನ್ನು ಅಲುಗಾಡಬಹುದು ಅನ್ನೋ ಭಯ ಅವರಿಗಿತ್ತು. ಹಾಗಾದ್ರೆ ಯೇಸುವನ್ನು ಪ್ರಶ್ನಿಸಿದ್ದು ಕೇವಲ ಒಂದು ಧಾರ್ಮಿಕ ಕುತೂಹಲದಿಂದಲ್ಲ. ಖಂಡಿತ ಅಲ್ಲ. ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳುವ ಒಂದು ರಾಜಕೀಯ ಉದ್ದೇಶದಿಂದ. ಇದೊಂದು ರೀತಿ ಬೌದ್ಧಿಕ ದಾಳಿ. ನಿಖರವಾಗಿ. ಅದಕ್ಕಾಗಿಯೇ ಅವರು ಒಂದು ಅದ್ಭುತವಾದ ಕಾನೂನಾತ್ಮಕ ಗೋಜಲನ್ನು ಸೃಷ್ಟಿಸುತ್ತಾರೆ. ವಿಶೇಷ ಅಂದ್ರೆ ಅದಕ್ಕೆ ಅವರು ಬಳಸಿಕೊಳ್ಳುವುದು ತಮ್ಮದೇ ಧರ್ಮಗ್ರಂಥದಲ್ಲಿರುವ ಒಂದು ನಿಯಮವನ್ನು. ಓ, ತಮ್ಮದೇ ಗ್ರಂಥದಿಂದ? ಹೌದು. ಅದಕ್ಕೆ ದೇವರಿಂದ ವಿಧಿಸಲ್ಪಟ್ಟ ಮದುವೆಯ ನಿಯಮ ಅಥವಾ ಲೆವಿರೈಟ್ ಮ್ಯಾರೇಜ್ ಅಂತ ಹೆಸರು. ಸರಿ. ಆ ನಿಯಮದ ಪ್ರಕಾರ ಒಬ್ಬ ಗಂಡ ಮಕ್ಕಳಿಲ್ಲದೆ ಸತ್ತರೆ ಅವನ ತಮ್ಮ ಸತ್ತ ಅಣ್ಣನ ಹೆಂಡತಿಯನ್ನು ಮದುವೆಯಾಗಿ ಅಣ್ಣನ ವಂಶವನ್ನು ಮುಂದುವರಿಸಲು ಮಕ್ಕಳನ್ನು ಪಡೆಯಬೇಕಿತ್ತು. ಸರಿ. ಈ ನಿಯಮವನ್ನು ಇಟ್ಟುಕೊಂಡು ಅವರು ಹೆಣೆದ ಕಥೆಯೇನು? ಅವರು ಒಂದು ವಿಪರೀತವಾದ ಸನ್ನಿವೇಶವನ್ನು ಮುಂದಿಡ್ತಾರೆ. 7 ಜನ ಅಣ್ಣ ತಮ್ಮಂದರು ಇರ್ತಾರೆ. 7 ಜನ? ಹೌದು. ಮೊದಲನೆಯವನು ಒಬ್ಬ ಹೆಣ್ಣನ್ನು ಮದುವೆ ಆಗುತ್ತಾನೆ, ಆದ್ರೆ ಮಕ್ಕಳಾಗುವ ಮುಂಚೆಯೇ ಸತ್ತು ಹೋಗ್ತಾನೆ. ಓಕೆ. ಆಗ ನಿಯಮದ ಪ್ರಕಾರ 2ನೇ ತಮ್ಮ ಆಕೆಯನ್ನು ಮದುವೆ ಆಗ್ತಾನೆ, ಅವನು ಸತ್ತು ಹೋಗ್ತಾನೆ. ಹೀಗೆ ಒಬ್ಬರಾದ್ಮೇಲೆ ಒಬ್ರಂತೆ 7 ಜನ ತಮ್ಮಂದಿರು ಅವಳನ್ನು ಮದುವೆ ಆಗ್ತಾರೆ, ಆದ್ರೆ ಎಲ್ಲರೂ ಮಕ್ಕಳಿಲ್ಲದೆ ಸತ್ತು ಹೋಗ್ತಾರೆ. ಕೊನೆಗೆ ಆ ಹೆಣ್ಣು ಕೂಡ ಸಾಯ್ತಾಳೆ. ಓಕೆ. ಇದೊಂದು ಪಕ್ಕಾ ಕಾನೂನಾತ್ಮಕ ಗೊಂದಲ. ಈಗ ಬರುತ್ತೆ ಅವರ ಅಸಲಿ ಪ್ರಶ್ನೆ. ಹೌದು. ಹಾಗಾದ್ರೆ ಪುನರುತ್ಥಾನದಲ್ಲಿ ಅವಳು ಆ 7 ಜನರಲ್ಲಿ ಯಾರ ಹೆಂಡತಿಯಾಗಿರ್ತಾಳೆ? ಯಾಕಂದ್ರೆ 7 ಜನ ಅವಳ ಗಂಡಂದಿರಾಗಿದ್ರಲ್ವಾ ಅಂತ ಕೇಳ್ತಾರೆ. ಇದು ಒಂದು ರೀತಿ ಚೆಕ್ಮೇಟ್ ಪ್ರಶ್ನೆ. ಇದಕ್ಕೆ ಯಾವುದೇ ಉತ್ತರ ಕೊಟ್ರೂ ಅದು ಹಾಸ್ಯಾಸ್ಪದವಾಗಿ ಕಾಣುತ್ತೆ ಅಲ್ವಾ? ಹೌದು. ಅವರ ಪ್ರಕಾರ ಪುನರುತ್ಥಾನ ಅನ್ನೋದೇ ಒಂದು ದೊಡ್ಡ ಅವ್ಯವಸ್ಥೆ, ಹಾಗಾಗಿ ಅದು ಸಾಧ್ಯವೇ ಇಲ್ಲ ಅಂತ ಸಾಬೀತು ಮಾಡುವುದು ಅವರ ಗುರಿಯಾಗಿತ್ತು. ಅವರ ಪ್ರಕಾರ ಅವರು ಒಂದು ಪರಿಪೂರ್ಣವಾದ ಬಲೆಯನ್ನು ಹೆಣೆದಿದ್ದರು. ಹೌದು. ಅದರಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ ಅಂತ ಅವರು ಭಾವಿಸಿದ್ರು. ಸರಿ. ಈ ಒಂದು ಕಾನೂನಾತ್ಮಕ ಗೋಜಲನ್ನು ಅವರ ಮುಂದಿಟ್ಟಾಗ ಯೇಸು ಅದಕ್ಕೆ
ನೇರವಾಗಿ ಉತ್ತರ ಕೊಡುವ ಬದಲು ಒಂದು ಹೆಜ್ಜೆ ಹಿಂದೆ ಹೋಗ್ತಾರೆ. ಹೌದು. ನೀವು ಕೇಳ್ತಾ ಇರೋ ಪ್ರಶ್ನೆಯ ಆಧಾರವೇ ಸರಿಯಿಲ್ಲ ಅನ್ನೋ ಮೂಲಕ ಚರ್ಚೆಯ ದಿಕ್ಕನ್ನೇ ಬದಲಾಯಿಸ್ತಾರೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ತಂತ್ರ. ಹೌದು. ಅವರು ಆ ಪ್ರಶ್ನೆಯ ಸಣ್ಣ ಸಣ್ಣ ವಿವರಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಮೊದಲು ಅವರ ವಾದದ ಮೂಲಭೂತ ದೋಷವನ್ನು ತೋರಿಸ್ತಾರೆ. ಏನ್ ಹೇಳ್ತಾರೆ? ಅವರು ಹೇಳುವುದೇನೆಂದರೆ, ನಿಮ್ಮ ಸಮಸ್ಯೆ ಎರಡು ಕಡೆ ಇದೆ. ಒಂದು, ನಿಮಗೆ ಧರ್ಮಗ್ರಂಥಗಳ ಅರ್ಥ ಸರಿಯಾಗಿ ತಿಳಿದಿಲ್ಲ. ಎರಡು, ದೇವರ ಶಕ್ತಿಯ ಬಗ್ಗೆ ನಿಮಗೆ ಅರಿವಿಲ್ಲ. ನಂತರ ಅವರು ವಿವರಿಸ್ತಾರೆ, ನೀವು ಈ ಲೋಕದ ನಿಯಮಗಳನ್ನು ಅಂದ್ರೆ ಮದುವೆ, ಸಂಸಾರ ಇತ್ಯಾದಿಗಳನ್ನು ಮರುಲೋಕದ ಜೀವನಕ್ಕೆ ಅನ್ವಯಿಸಲು ಪ್ರಯತ್ನಿಸ್ತಿದ್ದೀರಿ. ಹೌದು, ಇದು ತಪ್ಪಂತಾರೆ. ಅಂದ್ರೆ ನಾವು ಸ್ವರ್ಗ, ನರಕ ಅಥವಾ ಮರುಜನ್ಮದ ಬಗ್ಗೆ ಯೋಚಿಸಿದಾಗ ನಾವು ಈಗಿರೋ ನಮ್ಮ ಪ್ರಪಂಚದ ನಿಯಮಗಳನ್ನೇ ಅಲ್ಲಿಗೆ ಅನ್ವಯಿಸಿಗೆ ಟ್ರೈ ಮಾಡ್ತೀವಿ. ಹೌದು ಹೌದು. ನನ್ನ ಮನೆ ಅಲ್ಲಿ ಹೇಗಿರುತ್ತೆ, ನನ್ನ ಸಂಬಂಧಿಕರು ಸಿಗ್ತಾರಾ ಅಂತ. ಸರಿ. ಆದರೆ ಇಲ್ಲಿ ಯೇಸು ಹೇಳ್ತಿರುವುದು, ನೀವು ಒಂದು 2D ಚಿತ್ರವನ್ನು ನೋಡಿ 3D ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ. ಆಯಾಮವೇ ಬೇರೆ, ನಿಯಮಗಳೇ ಬೇರೆ ಅಂತ. ಅದೇ ಪಾಯಿಂಟ್. ಪುನರುತ್ಥಾನದ ನಂತರದ ಜೀವನ ಈ ಭೂಮಿಯ ಜೀವನದ ಒಂದು ಕಂಟಿನ್ಯೂವೇಷನ್ ಅಲ್ಲ. ಅದೊಂದು ಸಂಪೂರ್ಣವಾಗಿ ರೂಪಾಂತರಗೊಂಡ ಅಸ್ತಿತ್ವ. ಅಲ್ಲಿ ಮದುವೆಯಾಗುವುದು, ಮದುವೆಗೆ ಕೊಡುವುದು ಇರುವುದಿಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳುತ್ತಾರೆ. ಯಾಕೆ? ಯಾಕಂದ್ರೆ ಅಲ್ಲಿ ಯಾರೂ ಸಾಯುವುದಿಲ್ಲ. ಮದುವೆ ಮತ್ತು ಸಂತಾನೋತ್ಪತ್ತಿಯ ಉದ್ದೇಶವೇ ಮಾನವ ವಂಶವನ್ನು ಮುಂದುವರಿಸುವುದು. ಸರಿ. ಅಮರತ್ವ ಇರುವ ಜಾಗದಲ್ಲಿ ಅದರ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಅಲ್ಲಿನ ಅಸ್ತಿತ್ವದ ಸ್ವರೂಪವೇ ಬೇರೆ. ಅಲ್ಲಿ ಅವಳು ಯಾರ ಹೆಂಡತಿ ಅನ್ನೋದು ತಪ್ಪು ಪ್ರಶ್ನೆ. ಖಂಡಿತ. ಅಲ್ಲಿ ಅಸ್ತಿತ್ವದ ಸ್ವರೂಪವೇನು ಅನ್ನೋದು ಸರಿಯಾದ ಪ್ರಶ್ನೆ ಆಗಿರಬಹುದು. ಹೌದು. ಅಲ್ಲಿನ ಜನರು ದೇವದೂತರಿಗೆ ಸಮಾನರು ಮತ್ತು ದೇವರ ಮಕ್ಕಳು ಆಗಿರುತ್ತಾರೆ ಅಂತ ಯೇಸು ವಿವರಿಸ್ತಾರೆ. ಇದರರ್ಥ ಅವರು ದೇವದೂತರೇ ಆಗ್ಬಿಡ್ತಾರೆ ಅಂತನಾ? ಇಲ್ಲ, ಹಾಗಲ್ಲ. ಬದಲಾಗಿ ದೇವದೂತರಂತೆ ಅಮರರಾಗಿರುತ್ತಾರೆ. ಮತ್ತು ಮುಖ್ಯವಾಗಿ ಅವರ ಪ್ರಾಥಮಿಕ ಸಂಬಂಧ ಅಥವಾ ಗುರುತು ಓಕೆ, ಈ ಭೂಮಿಯಲ್ಲಿರುವಂತೆ ಗಂಡ ಹೆಂಡತಿ ಅಪ್ಪ ಅಮ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ. ಹೌದು, ಅದಕ್ಕಿಂತ ಹೆಚ್ಚಾಗಿ ನೇರವಾಗಿ ದೇವರೊಂದಿಗೆ ಅಂದ್ರೆ ದೇವರ ಮಕ್ಕಳು ಎಂಬುದಾಗಿರುತ್ತದೆ. ಅಲ್ಲಿ ಸಂಬಂಧಗಳೇ ಇಲ್ಲ ಅಂತ ಅಲ್ಲ, ಆದರೆ ಅದರ ಸ್ವರೂಪವೇ ಬೇರೆ ಇರುತ್ತೆ. ಓಕೆ, ಅವರ ಕಾಲ್ಪನಿಕ ಸನ್ನಿವೇಶವನ್ನು ತಾರ್ಕಿಕವಾಗಿ ವಿಫಲಗೊಳಿಸಿದ್ದು ಒಂದು ಭಾಗ. ಆದರೆ ಯೇಸು ಅಲ್ಲಿಗೆ ನಿಲ್ಲಿಸೋದಿಲ್ಲ ಅಲ್ವಾ? ಇಲ್ಲ. ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಸದ್ದುಕಾಯರು ನಂಬುತ್ತಿದ್ದ ಅವರದೇ ಗ್ರಂಥದಿಂದ ಪುನರುತ್ಥಾನವನ್ನು ಸಾಬೀತುಪಡಿಸಲು ಹೊರಡುತ್ತಾರೆ. ಇದು ನಿಜವಾಗಿಯೂ ಚಾಣಾಕ್ಷತನದ ನಡೆ. ಇದು ಅವರ ವಾದದ ಅತ್ಯಂತ ತೀಕ್ಷ್ಣವಾದ ಮತ್ತು ಅನಿರೀಕ್ಷಿತ ಭಾಗ. ಸದ್ದುಕಾಯರು ಮೋಶೆಯ ಗ್ರಂಥಗಳನ್ನು ಮಾತ್ರ ಒಪ್ತಾರೆ ಅನ್ನೋದು ಯೇಸು ಗೊತ್ತಿತ್ತು. ಹಾಗಾಗಿ ಅವರು ಮೋಶೆಯ ಜೀವನದಲ್ಲೇ ನಡೆದ ಒಂದು ಪ್ರಸಿದ್ಧ ಘಟನೆಯನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳುತ್ತಾರೆ. ಉರಿಯುವ ಪೊದೆಯ ಬಳಿ ದೇವರು ಮೋಶೆಯೊಂದಿಗೆ ಮಾತನಾಡಿದ ಘಟನೆ. ಹೌದು, ಆ ಪ್ರಸಂಗ ಎಲ್ಲರಿಗೂ ತಿಳಿದಿದೆ. ಆ ಘಟನೆಯಲ್ಲಿ ದೇವರು ತಮ್ಮನ್ನು ಪರಿಚಯಿಸಿಕೊಳ್ಳುವಾಗ, ನಾನು ಅಬ್ರಹಾಮ, ಇಸಾಕ ಮತ್ತು ಯಾಕೋಬರ ದೇವಲಾಗಿದ್ದೇನೋ ಅಂತ ಭೂತಕಾಲದಲ್ಲಿ ಹೇಳುವುದಿಲ್ಲ. ಬದಲಾಗಿ ನಾನು ಅಬ್ರಹಾಮ, ಇಸಾಕ ಮತ್ತು ಯಾಕೋಬರ ದೇವರಾಗಿದ್ದೇನೆ ಅಂತ ವರ್ತಮಾನ ಕಾಲದಲ್ಲಿ ಹೇಳುತ್ತಾರೆ. ಹಾಗಾದ್ರೆ ಅವರು ಒಂದು ವ್ಯಾಕರಣದ ಅಂಶವನ್ನು ಹಿಡಿದು ಇಡೀ ವಾದವನ್ನು ತಿರುಗಿಸಿ ಹಾಕಿದ್ರು. ಹೌದು. ನಾನು ಅವರ ದೇವರಾಗಿದ್ದೇನು ಎನ್ನದೆ ದೇವರಾಗಿದ್ದೇನೆ ಎನ್ನುವುದರಲ್ಲಿ ಅಷ್ಟು ದೊಡ್ಡ ಅರ್ಥ ಅಡಗಿದೆ ಅಂತ ಅವರು ಊಸಿ ಇರ್ಲಿಕ್ಕಿಲ್ಲ. ಆ ಪಿತೃಗಳು ಸತ್ತು ನೂರಾರು ವರ್ಷಗಳೇ ಆಗಿತ್ತಲ್ವೇ? ನಿಖರವಾಗಿ ಇದೇ ಅವರ ವಾದದ ತಿರುಳು. ದೇವರು ಹೇಳ್ತಿರೋದು, ನಾನು ಅವರ ದೇವರಾಗಿದ್ದೇನೆ ಅಂದ್ರೆ ಈಗ ಈ ಕ್ಷಣದಲ್ಲಿ. ಅಬ್ರಹಾಮ, ಇಸಾಕ, ಯಾಕೋಬರು ಸತ್ತು ಶತಮಾನಗಳೇ ಕಳೆದಿದ್ರು ದೇವರು ಇವತ್ತಿಗೂ ತಮ್ಮನ್ನು ಅವರ ದೇವರೆಂದು ಗುರುತಿಸ್ಕೊಳ್ತಾರೆ ಅಂದ್ರೆ ಅದರರ್ಥ ಏನು? ಅವರ ದೃಷ್ಟಿಯಲ್ಲಿ ಆ ಪಿತೃಗಳು ಇನ್ನೂ ಜೀವಂತವಾಗಿದ್ದಾರೆ. ಹೌದು. ಭೌತಿಕ ಮರಣವು ದೇವರೊಂದಿಗಿನ ಅವರ ಸಂಬಂಧವನ್ನು ಕೊನೆಗೊಳಿಸಿಲ್ಲ. ಸರಿ. ಹಾಗಾಗಿ ಯೇಸು ತಮ್ಮ ವಾದವನ್ನು ಮುಗಿಸುವುದೇ ಹೀಗೆ: ದೇವರು ಸತ್ತವರ ದೇವರಲ್ಲ, ಆತ ಜೀವಂತವಾಗಿರುವವರ ದೇವರು. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಜೀವಂತರೆ. ವಾವ್! ಇದು ನಿಜಕ್ಕೂ ಒಂದು ಮಾಸ್ಟರ್ ಸ್ಟ್ರೋಕ್. ಅವರದೇ ಆಯುಧವನ್ನು ಬಳಸಿ ಅವರದೇ ತರ್ಕದ ಚೌಕಟ್ಟಿನೊಳಗೆ ಪುನರುತ್ಥಾನವನ್ನು ಸಾಬೀತುಪಡಿಸುವುದು. ಹೌದು. ಇದರ ನಂತರ ಸದ್ದುಕಾಯರು ಸಂಪೂರ್ಣವಾಗಿ ಮೂಕರಾಗುತ್ತಾರೆ. ಆ ಸವಾಲು ಅಲ್ಲಿಗೆ ಮುಗೀತು. ಆದ್ರೆ ಈ ಸಂವಾದ ಇವತ್ತಿಗೂ ನಮ್ಗೆ ಬಹಳಷ್ಟು ವಿಷಯಗಳನ್ನು ಹೇಳುತ್ತೆ. ಖಂಡಿತ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಇವತ್ತಿಗೆ ಏನ್ ಕಲಿಯಬಹುದು?
ಈ ವಿಚಾರಗಳ ಬಗ್ಗೆ ಯೋಚಿಸುವವರಿಗೆ ಇದರಿಂದ ಏನು ತಿಳಿಯಬಹುದು? ಇದನ್ನೊಮ್ಮೆ ಬಿಡಿಸಿ ನೋಡೋಣ. ಮೊದಲನೆಯ ಮತ್ತು ಬಹುಮುಖ್ಯವಾದ ಅಂಶ ಅಂದ್ರೆ ನಮ್ಮ ಮಾನವ ಕಲ್ಪನೆಯ ಮಿತಿಗಳು. ಸದ್ದುಕಾಯರಂತೆ ನಾವು ಕೂಡ ಮರಣದ ನಂತರದ ಜೀವನವನ್ನು ನಮ್ಮ ಈ ಲೌಕಿಕ ಚೌಕಟ್ಟಿನಲ್ಲೇ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತೇವೆ. ನಮ್ಮ ಸಂಬಂಧಗಳು, ನಮ್ಮ ಸ್ಥಾನಮಾನ, ನಮ್ಮ ಆಸ್ತಿ, ಹೌದು, ಇದೆಲ್ಲವೂ ಅಲ್ಲಿ ಹೇಗಿರುತ್ತೆ ಅಂತ ಯೋಚಿಸುತ್ತೇವೆ. ಆದ್ರೆ ಈ ಪ್ರಸಂಗ ಹೇಳುವುದೇನೆಂದ್ರೆ, ಆ ವಾಸ್ತವವು ನಮ್ಮ ಸಣ್ಣ ಕಲ್ಪನೆಗಳಿಗಿಂತ ಬಹಳ ದೊಡ್ಡದು ಮತ್ತು ಮಹಿಮಾನ್ವಿತವಾದದ್ದು. ಅದು ಈ ಜೀವನದ ಕಾಪಿ ಪೇಸ್ಟ್ ಅಲ್ಲ. ಅಲ್ಲ, ಅದೊಂದು ಸಂಪೂರ್ಣ ಹೊಸ ಸೃಷ್ಟಿ. ಆದರೆ ಒಂದು ನಿಮಿಷ, ಇದು ಕೇಳಲು ಚೆನ್ನಾಗಿದೆ, ಆದರೆ ಇದು ನಮ್ಮ ಮಾನವ ಸಂಬಂಧಗಳನ್ನು ಸ್ವಲ್ಪ ಅಮುಖ್ಯವಾಗಿಸಿದಂತೆ ಅನಿಸುವುದಿಲ್ವೇ? ನಮ್ಮ ಜೀವನದ ಬಹುಮುಖ್ಯ ಭಾಗವಾದ ಪ್ರೀತಿ, ಸ್ನೇಹ, ಕುಟುಂಬ ಇವೆಲ್ಲವೂ ಕೇವಲ ತಾತ್ಕಾಲಿಕವೇ? ಅದು ಒಂದು ಅತ್ಯುತ್ತಮವಾದ ಪ್ರಶ್ನೆ. ಇಲ್ಲಿ ಉದ್ದೇಶ ಅವುಗಳನ್ನು ಅಮುಖ್ಯವಾಗಿಸುವುದಲ್ಲ, ಬದಲಾಗಿ ಅವುಗಳ ಸ್ವರೂಪ ಬದಲಾಗುತ್ತದೆ ಅಂತ ಹೇಳುವುದು. ಓಕೆ. ಬಹುಶಃ ಆ ರೂಪಾಂತರಗೊಂಡ ಸ್ಥಿತಿಯಲ್ಲಿ ನಮ್ಮ ಪ್ರೀತಿಯು ಇನ್ನಷ್ಟು ಶುದ್ಧವಾಗುತ್ತದೆಯೋ ಏನೋ. ಅಸೂಯೆ, ಒಡೆತನದ ಭಾವನೆ, ಸ್ವಾರ್ಥ ಇವೆಲ್ಲ ಇಲ್ದೆ. ಈ ಭಾಗವು ಅದನ್ನು ವಿವರವಾಗಿ ಹೇಳುವುದಿಲ್ಲ, ಆದರೆ ಆ ಸಾಧ್ಯತೆಯ ಬಾಗಿಲನ್ನು ತೆರೆದಿಡುತ್ತದೆ. ನಮ್ಮ ಸಂಬಂಧಗಳು ಅಳಿಸಿ ಹೋಗುವುದಿಲ್ಲ, ಬದಲಾಗಿ ದೇವರೊಂದಿಗಿನ ನಮ್ಮ ಮೂಲಭೂತ ಸಂಬಂಧದ ಅಡಿಯಲ್ಲಿ ಮರುರೂಪಗೊಳ್ಳುತ್ತವೆ. ಅಂದ್ರೆ ನಮ್ಮ ಅಂತಿಮ ಗುರುತು ಯಾರೋ ಒಬ್ಬರ ಗಂಡ ಹೆಂಡತಿ ಅನ್ನೋದಕ್ಕಿಂತ ದೇವರ ಮಗು ಅನ್ನೋದಾಗಿಂತದೆ. ನಿಖರವಾಗಿ. ಅದು ಅರ್ಥವಾಯಿತು. ಹಾಗಾದ್ರೆ ಇದು ಒಂದ್ ರೀತಿ ಸಂಬಂಧಗಳ ಮರುಕೇಂದ್ರೀಕರಣವೇ ಹೊರತು ಅವುಗಳ ಅಳಿಸುವಿಕೆಯಲ್ಲ. ಸರಿ, ಇನ್ನು ಎರಡನೇ ಅಂಶ ಯಾವುದು? ಎರಡನೆಯದು, ಇದು ನೀಡುವ ಒಂದು ದೊಡ್ಡ ಆಧರಣೆ. ದೇವರು ಜೀವಂತರ ದೇವರು ಎಂಬ ಕಲ್ಪನೆ. ನಾವು ಕಳೆದುಕೊಂಡ ನಮ್ಮ ಪ್ರೀತಿಪಾತ್ರರು ಸಂಪೂರ್ಣವಾಗಿ ಅಳಿಸಿ ಹೋಗಿಲ್ಲ, ಅವರು ದೇವರ ದೃಷ್ಟಿಯಲ್ಲಿ, ದೇವರ ನೆನಪಿನಲ್ಲಿ ಜೀವಂತವಾಗಿದ್ದಾರೆ ಎಂಬ ಭರವಸೆಯನ್ನು ನೀಡುತ್ತದೆ. ಹೌದು. ಮರಣ ಅನ್ನೋದು ದೇವರೊಂದಿಗಿನ ನಮ್ಮ ಮೂಲಭೂತ ಸಂಬಂಧವನ್ನು ಕಡಿದುಹಾಕುವಷ್ಟು ಶಕ್ತಿಯುತವಲ್ಲ ಅನ್ನೋದು ಇದರಲ್ಲಿ ಅಡಗಿರುವ ಸಂದೇಶ. ಹೌದು, ಇದು ಮರಣವನ್ನು ಒಂದು ಅಂತ್ಯವಾಗಿ ನೋಡುವ ಬದಲು ಒಂದು ಸ್ಥಿತ್ಯಾಂತರವಾಗಿ ನೋಡಲು ಸಹಾಯ ಮಾಡುತ್ತದೆ. ಇನ್ನು ಮೂರನೇ ಅಂಶ. ಮೂರನೆಯದು ನಮ್ಮ ದೃಷ್ಟಿಕೋನದ ಬಗ್ಗೆ. ಸದ್ದುಕಾಯರು ಒಂದು ತಾಂತ್ರಿಕ ಕಾನೂನಾತ್ಮಕ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ರು. ಇದು ಹೇಗೆ ಕೆಲಸ ಮಾಡುತ್ತದೆ ಅನ್ನೋದೇ ಅವರ ಪ್ರಶ್ನೆಯಾಗಿತ್ತು. ಹೌದು. ಆದರೆ ಯೇಸು ಗಮನವನ್ನು ದೇವರ ಶಕ್ತಿ ಮತ್ತು ಸ್ವರೂಪದ ಕಡೆಗೆ ತಿರುಗಿಸಿದರು. ನಾವು ನಂಬುವ ದೇವರು ಯಾರು? ಆತ ಸತ್ತವರನ್ನು ಬದುಕಿಸಲು ಶಕ್ತನೇ ಅನ್ನೋದು ಮುಖ್ಯ ಪ್ರಶ್ನೆ ಅಂತ ತೋರಿಸಿಕೊಟ್ರು. ಸರಿ. ಇದು ನಮ್ಮ ನಂಬಿಕೆಯ ದೃಷ್ಟಿಕೋನವನ್ನ ಬದಲಾಯಿಸಲು ಪ್ರೇರೇಪಿಸುತ್ತದೆ. ನಾವು ಸಣ್ಣಪುಟ್ಟ ತರ್ಕದ ವಿವರಗಳಲ್ಲಿ ಸಿಕ್ಕಿಹಾಕಿಕೊಳ್ಳುವ ಬದಲು ದೊಡ್ಡ ಚಿತ್ರವನ್ನು ನೋಡಲು ಇದು ಪ್ರೋತ್ಸಾಹಿಸುತ್ತದೆ. ಒಂದು ಸಾರ್ವಜನಿಕ ಸವಾಲಾಗಿ ಶುರುವಾದ ಈ ಸಂವಾದ ಕೊನೆಗೆ ಸವಾಲು ಹಾಕಿದವರನ್ನೇ ಮೌನವಾಗಿಸುತ್ತೋ ಅಲ್ವಾ? ಹೌದು. ಅಷ್ಟೇ ಅಲ್ಲ, ಅಲ್ಲಿ ನೆರೆದಿದ್ದ ಕೆಲವು ಧರ್ಮಶಾಸ್ತ್ರಿಗಳು, ಬೋಧಕರೇ ಚೆನ್ನಾಗಿ ಹೇಳಿದಿರಿ ಅಂತ ಒಪ್ಪಿಕೊಳ್ಳೋದರೊಂದಿಗೆ ಇದು ಮುಕ್ತಾಯವಾಗುತ್ತೆ. ಹೌದು. ಈ ಇಡೀ ಕಥೆ ನಮಗೆ ಆಲೋಚಿಸಲು ಒಂದು ಅಂತಿಮ ಚಿಂತನೆಯನ್ನು ಬಿಟ್ಟು ಹೋಗುತ್ತದೆ. ಅದೇನು? ಸದ್ದುಕಾಯರು ಒಂದು ಮಾನವ ಸಂಬಂಧವನ್ನು, ಅಂದ್ರೆ ಮದುವೆಯನ್ನು ಅತಿಯಾಗಿ ಹಿಗ್ಗಿಸಿ ಅದನ್ನು ಬಳಸಿ ಒಂದು ದೈವಿಕ ಸತ್ಯವನ್ನು ಪ್ರಶ್ನಿಸಲು ಪ್ರಯತ್ನಿಸಿದರು. ಪುನರುತ್ಥಾನವನ್ನ. ಹೌದು. ಆದರೆ ಯೇಸು ಕೊಟ್ಟ ಉತ್ತರವೇನು? ನಮ್ಮ ಅಂತಿಮ ಮತ್ತು ಶಾಶ್ವತ ಅಸ್ತಿತ್ವವು ನಮ್ಮ ಮಾನವ ಸಂಬಂಧಗಳಿಂದ ನಿರ್ಧರಿಸಲ್ಪಡುವುದಿಲ್ಲ. ಬದಲಾಗಿ ದೇವರ ಮಕ್ಕಳು ಎಂಬ ದೇವರೊಂದಿಗಿನ ನಮ್ಮ ಸಂಬಂಧದಿಂದ ನಿರ್ಧರಿಸಲ್ಪಡುತ್ತದೆ. ನಿಖರವಾಗಿ. ಇದು ನಮ್ಮನ್ನು ನಿಜವಾಗಿಯೂ ಯೋಚಿಸುವಂತೆ ಮಾಡುತ್ತದೆ. ನಮ್ಮ ಸೀಮಿತ ಲೌಕಿಕ ತರ್ಕವನ್ನು ಬಳಸಿ ನಮ್ಮ ತಿಳುವಳಿಕೆಗೆ ಮೀರಿದ ಒಂದು ದೊಡ್ಡ ಆಧ್ಯಾತ್ಮಿಕ ಸತ್ಯವನ್ನು ಒಂದು ಚೌಕಟ್ಟಿನಲ್ಲಿ ಬಂಧಿಸಲು ನಾವು ಎಷ್ಟು ಬಾರಿ ಪ್ರಯತ್ನಿಸುತ್ತೇವೆ. ಬಹುಶಃ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳು ನಮ್ಮ ತರ್ಕದ ಆಚೆ ನಂಬಿಕೆಯ ಕ್ಷೇತ್ರದಲ್ಲಿ ಸಿಗಬಹುದು. ಇದು ಖಂಡಿತವಾಗಿಯೂ ಆಲೋಚಿಸಬೇಕಾದ ವಿಷಯ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.